ದರ ಏರಿಕೆ ತೆರಿಗೆಗಳಿಂದ ರಾಜ್ಯದ ಜನ ತತ್ತರಿಸಿರುವಾಗಲೇ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ. ರಾಜ್ಯದ ಎಲ್ಲ ಬಹುಮಹಡಿ ಹಾಗೆ ಎತ್ತರದ ಕಟ್ಟಡಗಳಿಗೆ ಸೆಸ್ನ ವಿಧಿಸುವುದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಶೇಕಡಾ 1% ಸೆಸ್ ಅನ್ನು ಹಾಕೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಅಗ್ನಿಶಾಮಕ ದಳ ಕಾಯ್ದೆಯ ಅನ್ವಯ ಬಹುಮಹಡಿ ಕಟ್ಟಡಗಳಿಗೆ ಶೇಕಡಾ 1% ಸೆಸ್ ವಿಧಿಸಲಾಗುತ್ತೆ. ವಾಣಿಜ್ಯ ಕಟ್ಟಡಗಳು, ಕೈಗಾರಿಕಾ ಕಟ್ಟಡಗಳು, ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆ ಸೇರಿ ಎತ್ತರದ ಹಾಗೆ ಬಹುಮಹಡಿ ಕಟ್ಟಡಗಳಿಗೆ ಶೇಕಡಾ 1% ಸೆಸ್ ಅನ್ನು ವಿಧಿಸುವುದಕ್ಕೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಂಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಸಚಿವ ಸಂಪುಟ ಸಭೆಯ ಬಳಿಕ ಎಚ್.ಕೆ. ಪಾಟೀಲ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದರು. ತೆರಿಗೆಯೊಂದಿಗೆ ಶೇಕಡಾ 1% ದರದಲ್ಲಿ ಫೈರ್ ಸೆಸ್ ಅನ್ನು ವಿಧಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಯಾರಿಗೆ ಈ ಫೈರ್ ಆಕ್ಟು ಲಾಗು ಆಗುತ್ತೆ ಅವರಿಗೆ ಇದು ಲಾಗು ಆಗ್ತದೆ. ಹೈ ರೈಸ್ ಬಿಲ್ಡಿಂಗ್ಸು, ಹಾಸ್ಪಿಟಲ್ಸು, ಇಂಥವೆಲ್ಲ ಇಂಡಸ್ಟ್ರಿಯಲ್ ಕಂಪ್ನೀಸು ಇವರೆಲ್ಲರಿಗೂ ಇದು ಲಾಗು ಆಗ್ತದೆ. ಎಷ್ಟಾಗುತ್ತೆ ಗೊತ್ತಿಲ್ಲ, 1% ನಾವು ಚಾರ್ಜ್ ಮಾಡ್ತೀವಿ. ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಆಲ್ರೆಡಿ ದರ ಏರಿಕೆಯಿಂದ ತತ್ತರಿಸಿರುವಂತಹ ಜನರಿಗೆ ಮತ್ತೊಂದು ಬರೆ. ಬಟ್ ಯಾವ ಕಾರಣಕ್ಕಾಗಿ ಅನುದಾನವನ್ನ ಅಥವಾ ಖಜಾನೆಯನ್ನ ತುಂಬಿಸಿಕೊಳ್ಳುವಂತಹ ಪ್ರಯತ್ನನಾ ಇದು? ಅದರ ಜೊತೆಗೆ ಈ ಬಹುಮಹಡಿ ಕಟ್ಟಡ ಅಂದ್ರೆ ಎಷ್ಟು ಎತ್ತರದ ಕಟ್ಟಡ, ಎಷ್ಟು ಮಹಡಿಗಳಿರಬೇಕು, ಯಾವ ರೀತಿ ನಿಯಮವನ್ನ ರೂಪಿಸಲಾಗುತ್ತೆ ಅಂತ ಹೇಳಿ ಹರೀಶ್. ವಿಜಯಶ್ರೀ, ಇಂದು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಬಹುಮಹಡಿ ಕಟ್ಟಡಗಳಿಗೆ ಶೇಕಡ 1% ಸೆಸ್ ವಿಧಿಸುವಂತಹ ತೀರ್ಮಾನವನ್ನು ಕೂಡ ಈಗ ಕೈಗೊಳ್ಳಲಾಗಿದೆ. ಅದರಲ್ಲಿ ಪಟ್ಟಣ ಪಂಚಾಯತಿ, ನಗರಸಭೆ, ಪುರಸಭೆ ವ್ಯಾಪ್ತಿಯಲ್ಲಿನ ಬಹುಮಹಡಿ ಕಟ್ಟಡಗಳ ಮೇಲೆ 1% ಸೆಸ್ ಅನ್ನು ವಿಧಿಸುವಂತಹ ತೀರ್ಮಾನ ಆಗಿರುವಂಥದ್ದು. ಅಗ್ನಿಶಾಮಕ ದಳ ಕಾಯ್ದೆ ಅನ್ವಯ ಈ ಒಂದು ತೀರ್ಮಾನವನ್ನು ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಸಹಜವಾಗಿ ಕೂಡ ಒಂದು ಬಹುಮಹಡಿ ಕಟ್ಟಡ ಅಂದಾಕ್ಷಣ ಕೂಡ ಒಂದು ವಾಣಿಜ್ಯ ಬಳಕೆಗೆ ನಿರ್ಮಾಣ ಆಗುವಂತಹ ಕಟ್ಟಡಗಳಾಗಿರ್ಬೋದು, ಸೊ ಒಂದು ಶಾಲೆಗಳು, ಸೊ ಅಪಾರ್ಟ್ಮೆಂಟ್ ಆಗಿರುವಂಥದ್ದು, ಮತ್ತು ಶಿಕ್ಷಣ ಸಂಸ್ಥೆಗಳು ಸಂಬಂಧಪಟ್ಟ ಜೊತೆಗೆ ಆಸ್ಪತ್ರೆಗಳು, ಹೀಗೆ ಬಹುಮಹಡಿ ಕಟ್ಟಡಗಳ ರೂಪದಲ್ಲಿ ಯಾವ್ಯಾವ ಇರ್ತವೆ ಅಂದ್ರೆ ವಾಣಿಜ್ಯ ಬಳಕೆಗೆ ಸಂಬಂಧಪಟ್ಟ ಬಹುಮಹಡಿ ಕಟ್ಟಡಗಳು. ಸೊ ಇವೆಲ್ಲದಕ್ಕೂ ಕೂಡ ಶೇಕಡ 1% ಸೆಸ್ ಅನ್ನು ವಿಧಿಸುವಂತ ಕೂಡ ಈಗ ತೀರ್ಮಾನ ಆಗಿರುವಂಥದ್ದು. ಹಿಂದೆ ಕೂಡ ಬೇರೆ ಬೇರೆ ದರ ಏರಿಕೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಒಂದಷ್ಟು ಗೊಂದಲಗಳು ಕೂಡ ನಿರ್ಮಾಣ ಆಗಿತ್ತು. ಸೊ ಚರ್ಚೆಗಳು, ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇತ್ತು. ಈಗ ಸೆಸ್ ವಿಧಿಸಿರುವಂಥದ್ದು ಕೂಡ ಸಹಜವಾಗಿ ಒಂದಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ವಿಜಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.